ಯಾಕೆಂದರೆ ಸಮೀಪ ಹೋಗಿ ಪರೀಕ್ಷಿಸುವಾಗ ಕಂಡ ಸತ್ಯ ಆಶ್ಚರ್ಯ, ಏನು ಆಶ್ಚರ್ಯ! ಮಧ್ಯದಲ್ಲಿದ್ದವ ಅಂಗೈಯನ್ನು ನೋಡಿ ಶ್ರಾದ್ದದ ಮನೆಯ ಪಾಯಸವನ್ನ ತಿನ್ನುವ ಪ್ರಾಯವೂ ಅವನಿಗಾಗಲಿ. ಪಾಯಸ ತಿನ್ನುವುದರಿಂದ ಜಡ್ಡುಗಟ್ಟಿದ ಕೈ ಅಲ್ಲ ಅದು. ನಿರಂತರವಾಗಿ ಶಸ್ತ್ರಾಭ್ಯಾಸವನ್ನ ಮಾಡಿದ್ದರಿಂದ ಬಾಣಗಳನ್ನ ಹೂಡಿದ ಕಾರಣಕ್ಕೆ ಜಡ್ಡುಗಟ್ಟಿದ ಇವನ ವಕ್ಷಸ್ಥಳವೇ ಮನೆಯ ಅಂಗಳಕ್ಕಿಂತಲೂ ದೊಡ್ಡದು. ಸೌಷ್ಠವ ನೀಳವಾದ ಬಾಹುಗಳು, ಕರಡಿಯಲ್ಲಿ ಅಂಗ ಸಾಧನೆಯನ್ನ ಮಾಡದೇ ಇದ್ದವರಿಗೆ ಇಂತಹ ಭುಜಗಂಗವ ಶಕ್ತಿಯಂತೂ ದೀಕ್ಷಾಬದ್ಧನಾದ ಆಗದನ್ನ ಹರಸುವುದಕ್ಕೆ ಬಂದ ದೇವತೆಗಳು ಎಂದು ಭಾವಿಸಲೇ ದೇವತೆಗಳು ನೆಲಬಿಟ್ಟು ನಿಲ್ಲುವುದಿಲ್ಲ. ನಿಂತಿದ್ದಾರೆ, ಬಿದ್ದರೂ ನೆಲ ಬಿಡಬಾರದು ಎನ್ನುವ ಸಂಕಲ್ಪದಿಂದ ನಿಂತಿದ್ದಾರೆ. ಬಿಟ್ಟ ಕಣ್ಣನ್ನು ಮುಚ್ಚುವುದಿಲ್ಲವಂತ. ಮುಚ್ಚು. ಮುಂದೆ ಇದ್ದವನ ಕಣ್ಣು ನಿಮಿಷಕ್ಕೆ 16,800 ಬಾರಿ ಅತ್ತ ಇತ್ತ ಇತ್ತ ಅತ್ತ. ಎಲ್ಲಿಯೋ ನೋಡಿದ ನೆನಪು ಅಂತರಂಗಕ್ಕೆ ಸ್ಪಷ್ಟವಾಗುತ್ತಾರೆ, ಬಹಿರಂಗಕ್ಕೆ ನೆನಪಿಗೆ ಬರುವುದು ಎಲ್ಲಿ? ಹಾಗಿದ್ದರೆ ಇವರು ಬಂದಿದ್ದು ಮಾರ್ಗದಲ್ಲಿ ದೂರ. ಯಾವನು ಈ ಕಾಲದಲ್ಲಿ ಮಾದನರೊಂದಿಗೆ ದುರವನ್ನ ಬಯಸುವ ದೂರನ್ನ ಸ್ಥಾನಕ್ಕೆ ಬಂದು ನಾನು ವೈರಿ ಎಂದು ಹೇಳಿಕೊಳ್ಳಬಲ್ಲ ಪರಾಕ್ರಮಿ. ಯಾಕೆಂದರೆ ಈಗ ಮಿಡುಗುಳ್ಳವರು ಮಗೆಯಲಿ ನಾಗಪುರದ ರಥಗಳು ಮಗೆಯಲಿ
ಭೀಷ್ಮಾಚಾರ್ಯನ ಪರಾಕ್ರಮದ ಆಧಾರದ ಮೇಲೆ ಪರಾಕ್ರಮಿಗಳು ಎಂದು ಜಗತ್ತು ಒಪ್ಪಿಕೊಳ್ಳುತ್ತಿದೆ, ಒಪ್ಪಬಹುದು. ಆದರೆ ಅವರು ನಮಗೆ ಸ್ನೇಹಿತರಾಗಿದ್ದಾರೆ. ಪಾಂಡವರು ಪರಾಕ್ರಮಿಗಳಂತೆ. ಅವರದ್ದೇ ಅವರಿಗೆ ಸಿಕ್ಕಲಿಲ್ಲ, ಸಿಕ್ಕಿದ್ದು ದಕ್ಕಲಿಲ್ಲ. ಕಂಡವರ ಮನೆಗೆ ಕನ್ನ ಹಾಕುವುದಕ್ಕವರು ಕೌರವರು ಬರುವುದಿಲ್ಲ, ಪಾಂಡವರು ಬರಲಾರರು. ಇನ್ಯಾರಿದ್ದಾರೆ ವೈರಿ ಎಂದು ಹೇಳಬಹುದು? ಹಿಂದೆ 17 ಬಾರಿ ಪೆಟ್ಟು ತಂದು ಓಡಿ ಹೋದ ಆ ಕೃಷ್ಣ ಇತ್ತ ಕಡೆ ಬರುವುದು ಹಾಗಿರಲಿ, ಮಗದದಂತ ತಲೆ ಹಾಕಿಯೂ ಮಲಗಲಿಕ್ಕಿಲ್ಲ. ಸಾಗರೋಪಾಂತದ ನರೇಂದ್ರರು ಈ ವಸುಂಧರೆಯಲ್ಲಿ ನಾನು ಪರಾಕ್ರಮಿ ಎಂದು ಯಾರು ಹೇಳಿಕೊಳ್ಳುತ್ತಾರೋ ಅವರ ಆಳ ಎತ್ತರ ವಿಸ್ತಾರವನ್ನು ಹೋಗಿ ಮೂಸಿ ಬಿಸಾಡಿದ ಮುತ್ತುಗಳು ಈ ಜರಾಸಂಧ. ಈ ಮೂವರ ಅವರ ವಿಚಿತ್ರವಾಯ್ತಲ್ಲ, ವಿಚಿತ್ರವಾಯ್ತಲ್ಲ. ಎನಗೆ ಮಲೆದವರೇ ಧರಣಿಯ ಮರ ವೇಷದಿಂದ ಸಾಗುತ್ತಿದ್ದ ಧರಣಿಯ ಮರ ವೇಷ 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 ನಿಮ್ಮದು ಧರಣಿಯ ಮರ ವೇಷ ವೇಷದಿಂದ ನೀವ್ಯಾಕೆನ್ನ ಪುರಕ್ಕೆ ಬಂದಿರಿ ಅದನ್ನು ಧರಣಿಯ ಮರ ವೇಷದಿಂದ ನೀವ್ಯಾಕೆನ್ನ ಪುರಕ್ಕೆ ಬಂದಿರಿ ಗದನು ತ್ವರಿತ ತೋಳು ಸೂರಿ ತ್ವರಿತ ತೋಳು ಸೂರಿ ಸತ್ಪುರುಷರಾದವರಿಗೆ ತ್ವರಿತ ತೋಳು ಸೂರಿ ಸತ್ಪುರುಷರಾದವರಿಗೆ ಸತ್ಪುರುಷ ಆದವರಿಗೆ ತನ್ನವೇ ಕಪಟಗೆಂದರು ಕರವೇ ಇದು ಕರವೇ ಇದು ಕರವೇ ಕರವೇ ಕಪಟ ಎಂದರು. ಅಯ್ಯ ಆಗಂತುಕರೇ,
ನಿಮ್ಮ ಬರುವಿಕೆ ಎನ್ನುವುದು ಕ್ಷಣಕಾಲ ನನಗೆ ಆತಂಕವೇ ಆದದ್ದು. ಯಾಕೆಂದರೆ ನಿಮ್ಮಂತೆಯೇ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬ್ರಾಹ್ಮಣರು ಬಂದಿದ್ದಾರೆ. ಆದರೆ ನನ್ನ ಲಕ್ಷ್ಯವನ್ನು ನಿಮ್ಮತ್ತ ಸೆಳೆದವರು ನೀವು ಮೂವರು ಮಾತ್ರ. ಯಾಕೆ ಅಂತ ಯೋಚಿಸಿ. ಉಳಿದವರು ಹುಟ್ಟುವಾಗಲೂ ಬ್ರಾಹ್ಮಣರು, ಬೆಳೆದಾಗಲೂ ಬ್ರಾಹ್ಮಣರು, ಬಂದಾಗಲೂ ಬ್ರಾಹ್ಮಣರು, ಬ್ರಾಹ್ಮಣರಾಗಿಯೇ ಸಾಯುವವರು. ಆದರೆ ನಿಮ್ಮನ್ನು ನೋಡಿದರೆ ಹಾಗೆ ಅನ್ನಿಸುತ್ತಿಲ್ಲ. ನೀವು ಬ್ರಾಹ್ಮಣರು ಎನ್ನುವುದಕ್ಕಿಂತಲೂ ಬ್ರಾಹ್ಮಣ ವೇಷಧಾರಿಗಳು ಅನ್ನುವುದು ನನಗೆ ಸ್ಪಷ್ಟವಾಗುತ್ತಾ ಇದೆ. ಯಾಕೆಂದರೆ ಕನಿಷ್ಠ ನಿಮ್ಮ ಗುರು ಮಠದಲ್ಲಿ ಕಲಿತವರೇ ಹೌದಾದರೆ ಬ್ರಾಹ್ಮಣರು ವರ್ತಿಸಬೇಕಾದ ಕನಿಷ್ಠ ಸಂಸ್ಕಾರ ಆಶೀರ್ವದಿಸಿದ ರೀತಿಯಲ್ಲೇ ನಾನು ನೋಡಿದೆ. ನಮಸ್ಕರಿಸಿದ ನಂತರ ನಿಜವಾಗಿ ನೋಡಿದರೆ ರಿಕ್ತಹಸ್ತರಲ್ಲ ಬ್ರಾಹ್ಮಣರು ಎಂದು ಹೇಳುತ್ತಾರೆ. ನಿಮ್ಮ ಬಲಗೈಯಿಂದ ಆಶೀರ್ವದಿಸುತ್ತೀನಿ. ಆದರೆ ನಾನು ವಂದಿಸುವ ಪೂರ್ವದಲ್ಲಿ ನಿಮ್ಮ ವಾಮಹಸ್ತದಿಂದ ಆಶೀರ್ವದಿಸುತ್ತಾ ಇದ್ದೀನಿ. ಹೋಗಲಿ, ರೂಢಿಯಲ್ಲಿ ಒಂದೊಂದು ಪದ್ಧತಿ. ಆದರೆ ಎಡ ಎನ್ನುವುದು ಯಾವತ್ತೂ ನಿಷಿದ್ಧವಾದದ್ದು. ಆ ದೃಷ್ಟಿಯಿಂದ ನೀವು ಹಾಕಿಕೊಂಡ ವೇಷ, ನೀವು ನಡೆದುಕೊಳ್ಳುತ್ತಿರುವ ಈ ರೀತಿ ನನಗೆ ಆತಂಕ ತಂದು. ಯಾರು ನೋಡುವುದಕ್ಕೆ ಸಂಸ್ಕಾರವಂತರ ಹಾಗೆ ಕಾಣುತ್ತೀರಿ, ಕಂಡವರೆಲ್ಲ ಸಂಸ್ಕಾರವಂತರು ಅಂತ ಇದರ ಅರ್ಥ ಅಲ್ಲ. ಅಥವಾ ವೇಷ ಮಾಡಿದವರೆಲ್ಲ ಕನಿಷ್ಠರು ಅಂತಲೂ ಅದರ ಅರ್ಥ ಅಲ್ಲ. ಯಾರು ಯಾವ ವೇಷ ಮಾಡಬೇಕು ಅನ್ನೋದ್ರ ಮೇಲೆ ಅವರ ಸಂಸ್ಕಾರ ಅನ್ನುವುದು ನಿಂತಿರುತ್ತದೆ. ಈ ಆಗಂತುಕರೇ, ನನ್ನಲ್ಲಿ ನಿಮ್ಮ ಪ್ರಶ್ನೆ ಏನು? ನೀವು ಸಂಸ್ಕಾರವಂತರೇ ಹೌದಾದ್ರೆ ಬ್ರಾಹ್ಮಣರಲ್ಲ, ಬ್ರಾಹ್ಮಣರಲ್ಲ ಕ್ಷತ್ರಿಯರೇ ಅಂತಾದರೆ ನಿಮ್ಮಂತವರೇ ಕ್ಷತ್ರಿಯರು ಎನಿಸಿಕೊಂಡವರೇ ಈ ರೀತಿಯ ವೇಷ, ಕಪಟ, ಮೋಸ, ಶೋಭೆಯೇ ಜನಪರು ಕಪಟ ತೋಳ್ ಅಲ್ಲದೆ ರಿಪುಗಳ ಮನೆಗೆಲ್ಲೋ ಹೋಗುವಾರೇನೋ ಜನಪರು ಕಪಟದೊಳಲ್ಲದೆ ರಿಪುಗಳ ಮನೆಯನ್ನು ಹೋಗುವರೇನೋ. ಮನುಜೇಶ ರಿಪು ಸಂಗರತೆಗೆ ಬಂದೆವು, ಮನುಜೇಶ ರಿಪು ಸಂಗರಗಾಗಿ ಬಂದೇವೆಂದರು ದೈತ್ಯ ಕುಲನಾಶನು. ಮನುಜೇಶ ರಿಪು ಸಂಗರಗಾಗಿ ಬಂದೇವೆಂದರು ದೈತ್ಯ ಕುಲನಾಶನು. ಜನಪರು ಕಪಟದೊಳು ಅಲ್ಲದೆ ರಿಪುಗಳ ಮನೆಯನ್ನು ಹೋಗುವರೇನೋ.